ಅಧಿಕಾರಿಗಳಿಗೆ ಈ ಒಂದು election duty, election duty. ಮ್ಯಾನೇಜರು ನಿಯಮ ಉಲ್ಲಂಘನೆ ಮಾಡ್ತಾರೆ, ಹೆಲ್ಮೆಟ್ ಇಲ್ಲ. ಮತದಾನ ಹೆಸರಲ್ಲಿ ಸಾರಿಗೆ ಇಲಾಖೆ ನಿಯಮ ಜಾರಿಗೆ ತಂದ ಅಧಿಕಾರಿಗಳು ಇವತ್ತು ತಾಲೂಕು ಆಡಳಿತದ ವತಿಯಿಂದ ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ಹಿನ್ನೆಲೆಯಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ನಾವು ತಾಲೂಕು ಆಡಳಿತದ ವತಿಯಿಂದ ಇವತ್ತು ಮತದಾನ ಜಾಗೃತಿ ಜಾಥಾ ಬೈಕ್ ರ್ಯಾಲಿಯನ್ನು ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ಒಂದೇ, ನಮ್ಮ ಪಟ್ಟಣ ನಗರ ಪ್ರದೇಶದಲ್ಲಿ ಮತದಾನ ಬಹಳ ಕಡಿಮೆ. ಗ್ರಾಮೀಣ ಮಟ್ಟಕ್ಕೂ ಮತ್ತು ನಗರ ಪ್ರದೇಶಕ್ಕೂ ಹೋಲಿಸಿದಾಗ ಪ್ರತಿ ಸಲವೂ ಸಹ ನಗರ ಮಟ್ಟದಲ್ಲಿ ಮತದಾನ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ನಗರದ ಮತದಾರರನ್ನು ಸೆಳೆಯುವ ಉದ್ದೇಶದಿಂದ ಇವತ್ತು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು, PDOಸ್ಗಳು ಎಲ್ಲರೂ ಸಹ ಈ ಒಂದು ರ್ಯಾಲಿ ಮೂಲಕ ನಾವು ಸಾಗರ ಸರ್ಕಲಿಗೆ ಬಂದು ಅಲ್ಲಿ ಒಂದು ಓತನ್ನು ನಾವು ಸ್ವೀಕಾರ ಮಾಡ್ತೀವಿ. ಎಲ್ಲ ನಮ್ಮ ಇದು ಸಾಗರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಾವು ಬೇಡ್ಕೊಳ್ಳೋದಷ್ಟೇ, ಎಲ್ಲರೂ ಸಹ ಇವತ್ತು ಈ ಸಲ ಮತಗಟ್ಟೆಗಳಿಗೆ ಬಂದು ತಮ್ಮ ಮತವನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂತ ಬಿಟ್ಟು ಕೇಳ್ಕೊಳ್ತೇವೆ. ನಮ್ಮ ಪವಿತ್ರವಾದ ಸಂವಿಧಾನ ಏನಿದೆ, ಸಂವಿಧಾನ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟಿದೆ. ಆ ಮತದಾನದ ಹಕ್ಕು ಏನಂದರೆ, ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಆಡಳಿತ ಅಥವಾ ಸುಧಾರಣೆ ಇನ್ನೊಂದ್ರ ಬಗ್ಗೆ ಮಾತಾಡೋದಕ್ಕಿಂತ ಸಂವಿಧಾನ ಏನು ಹಕ್ಕು ಕೊಟ್ಟಿದೆ ಅಂದರೆ, ನಿನಗೆ ಬೇಕಾದ ಪ್ರಜಾಪ್ರತಿನಿಧಿಯನ್ನು ನೀನೇ ಆಯ್ಕೆ ಮಾಡ್ಕೊ ಅಂತೇಳಿ ಮತದಾನದ ಹಕ್ಕನ್ನು ಕೊಟ್ಟಿದೆ. ಪತ್ರಿಕಾ ಮಿತ್ರರು ತಾವು ಈ ಹೆಚ್ಚಿನ ಈ ವಿಚಾರದಲ್ಲಿ ಒತ್ತು ಕೊಟ್ಟು ಪ್ರತಿಯೊಬ್ಬರು ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ. ಇಂದು ನಾನು ಸುನೀತಾ ಅಂತ ಹೊಸದಾಗಿ ಬಂದಿರುವಂಥ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಸಾಗರ. ನಾವು ಇಂದು ನನ್ನ ಮೊದಲನೇ ಒಂದು ಇದಾಗಿ ಸ್ವೀಪ್ ಚಟುವಟಿಕೆಯ ಭಾಗವಾಗಿ ನಾವು ಇಂದು ಬೈಕ್ ರ್ಯಾಲಿಯನ್ನು ನಾವು ಆಯೋಜಿಸಿದ್ದೀವಿ. ಈ ಬೈಕ್ ರ್ಯಾಲಿಯಲ್ಲಿ ಮೂಲಕ ಪಟ್ಟಣದ ಒಂದು ವಿವಿಧ ಪೋಲಿಂಗ್ ಸ್ಟೇಷನ್ಗಳಲ್ಲಿ ಎಲ್ಲಿ ಲೋ ವೋಟ್ ಟರ್ನ್ಔಟ್ ಇದೆ, ತುಂಬ ಕಡಿಮೆ ಇದೆ, ಸೊ ಅಲ್ಲಿ ಅಂಥ ಕಡೆ ನಾವು ಕಾನ್ಸಂಟ್ರೇಟ್ ಮಾಡುವ ಉದ್ದೇಶದಿಂದ ಈ ಒಂದು ಬೈಕ್ ರ್ಯಾಲಿನ ನಾವು ಆಯೋಜಿಸಿದ್ದೀವಿ. ನಾವು ಸಾಗರ ಸರ್ಕಲ್ವರೆಗೂ ಬೈಕ್ ರ್ಯಾಲಿ ಮೂಲಕ ಹೋಗಿ ಅಲ್ಲಿ ಒಂದು ಓಟ್ ತಗೋತಾ ಇದ್ದೀವಿ. ಎಲ್ಲರೂ ವೋಟ್ ಮಾಡಬೇಕು, ವೋಟ್ ಮಾಡಿ ತಮ್ಮ ಹಕ್ಕನ್ನು ಉಳಿಸ್ಕೋಬೇಕು. ತಾವು ಒಂದು ಸಂವಿಧಾನ ಒಂದು ಭಾಗವಾಗಿರುವಂಥ ಮತದಾನವನ್ನು ಖಂಡಿತವಾಗ್ಲೂ ಚಲಾವಣೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಮಾಡ್ತಾ ಇದ್ದೀವಿ. ಹೀಗೆ ಮುಂದಿನ ದಿನಗಳಲ್ಲಿ ಬರುವ ಲೋಕಸಭಾ ಚುನಾವಣೆ ಸಲುವಾಗಿ ನಾವು ಹಲವಾರು ಚಟುವಟಿಕೆಗಳನ್ನು ಆಯೋಜನೆ ಮಾಡೋಕ್ಕೆ ಉದ್ದೇಶದಲ್ಲಿದ್ದೀವಿ. ಇದು ಮೊದಲನೆಯ ಇದು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀವಿ. ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಸ್ವೀಟ್ ಚಟುವಟಿಕೆಗಳನ್ನ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ತಹಸೀಲ್ದಾರ್ ಸರ್ ಇರ್ಬೋದು, ಹಾಗೂ ನಮ್ಮ ಎಲ್ಲ PDOಗಳು ಬಂದಿದ್ದಾರೆ. ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಪ್ರೋಗ್ರಾಮ್ಗಳಿಂದ ನಿಜವಾಗ್ಲೂ ನಾವು ಮತದಾರರನ್ನ ಮತಗಟ್ಟೆಗಳಿಗೆ ಸೆಳೆಯುವಂಥ ಪ್ರಯತ್ನ ಖಂಡಿತ ಮಾಡ್ತೀವಿ.